ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಆಧ್ಯಾತ್ಮಿಕ ಚಿಂತನೆಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನಾನಿಕ ಯೋಹಾನನು ಮರುಭೂಮಿಯಲ್ಲಿ ಮೊಳಗಿದ ಕಹಳೆ, ಸಾಂಪ್ರದಾಯಿಕ ಮತ್ತು ಕ್ರಾಂತಿಕಾರಿಕ ಯುಗಗಳ ನಡುವಿರುವ ಸೇತುವೆ, ಅಂದರೆ ಹಳೆಯ ಮತ್ತು ಹೊಸ ಒಡಂಬಡಿಕೆಯ ನಡುವಿನ ಸೇತುವೆ. ಈತನು ಬರಲಿರುವ ಲೋಕರಕ್ಷಕನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಲು ದೇವರಿಂದ ನಿಯೋಜಿಸಲ್ಪಟ್ಟ ದೂತ, ಮಾರ್ಗದ ದೂತ ಎಂದು ಗುರುತಿಸಿಕೊಂಡಿರುವ ಪ್ರವಾದಿ ಸ್ನಾನಿಕ ಯೋಹಾನನತ್ತ ನಮ್ಮ ಗಮನವನ್ನು ಪಾವನ ಹಾದಿಗೆ ಆಗಮನದ ಕರೆ ಎಂಬ ವಿಷಯದೊಂದಿಗೆ ಕೇಂದ್ರೀಕರಿಸೋಣ. ಆಗಮನ ಕಾಲದ ಎರಡನೆಯ ಭಾನುವಾರದ ವಾಚನಗಳು ಯೆಶಾಯ ಪ್ರವಾದಿಯಿಂದ ನಿರೀಕ್ಷೆಯ ಸಂದೇಶ, ಪೌಲನು ಘೋಷಿಸುವಂತೆ ಕ್ರಿಸ್ತನ ಮಾದರಿಯ ಜೀವನ ಹಾಗೂ ಸ್ಥೈರ್ಯ, ಮತ್ತು ಮತ್ತಾಯನ ಶುಭ ಸಂದೇಶದಲ್ಲಿ ಸ್ನಾನಿಕ ಯೋಹಾನನು ನೀಡಿದ ಶಕ್ತಿಯುತ ಪಶ್ಚಾತ್ತಾಪದ ಕರೆಯನ್ನು ನಮ್ಮ ಮುಂದೆ ಇಡುತ್ತವೆ. ಯೋಹಾನ ಇಸ್ರಾಯೇಲಿನ ಪರಂಪರೆಯ ಮರುಭೂಮಿಯ ಪಥ ಹಿಡಿದ ಪ್ರವಾದಿ. ಸ್ನಾನಿಕ ಯೋಹಾನನು ಇಸ್ರಾಯೇಲಿನ ಪುನರ್ಜೀವನದ ಗಾಢ ಆಕಾಂಕ್ಷೆಯ ಮುಖಚಿತ್ರಣವಾಗಿ ಕಾಣಿಸಿಕೊಳ್ಳುತ್ತಾನೆ. ರೋಮ್ ಸಾಮ್ರಾಜ್ಯದ ಹಿಂಸಾಚಾರ ಜನರನ್ನು ದಮನಿಸಿತ್ತು. ಧಾರ್ಮಿಕ ಆಡಳಿತ ವರ್ಗ ರಾಜಕೀಯದೊಂದಿಗೆ ಬೆರೆತು ತನ್ನ ಆತ್ಮೀಯತೆಯನ್ನು ಕಳೆದುಕೊಂಡಿತ್ತು. ಜನರ ಜೀವನದಲ್ಲಿ ನೈತಿಕ ಶುದ್ಧತೆಯ ಕೊರತೆ ಕಂಡುಬರುತ್ತಿತ್ತು. ಇಂತಹ ಗೊಂದಲಭರಿತ ಪರಿಸ್ಥಿತಿಯಲ್ಲಿ ಸ್ನಾನಿಕ ಯೋಹಾನನು ಪ್ರವೇಶಿಸುತ್ತಾನೆ. ಅವನು ವಿಶಿಷ್ಟನು, ಕೆಲವೊಮ್ಮೆ ವಿಚಿತ್ರನೂ ಆಗಿದ್ದಾನೆ. ಒಂಟೆಯ ಹೊದಿಕೆ, ಮಿಡತೆ ಮತ್ತು ಕಾಡುಜೇನೇ ಆಹಾರ, ಮತ್ತು ಜೆರುಸಲೇಮಿನ ಸೌಕರ್ಯ ಅನುಕೂಲತೆಗಳಿಂದ ದೂರ. ಮರುಭೂಮಿಯಲ್ಲಿ ಈತನ ವಾಸ. ಇಲ್ಲಿ ಮರುಭೂಮಿ ಒಂದು ಆಕಸ್ಮಿಕ ಸ್ಥಳವಲ್ಲ, ಅದು ಯಹೂದ್ಯ ಸಂಸ್ಕೃತಿಯಲ್ಲಿ ದೇವರ ಮೇಲೆ ಮಾತ್ರ ಅವಲಂಬಿಸಿಕೊಂಡು ಬದುಕಲು ಕಲಿಯುವ ಸ್ಥಳ. ಯೋಹಾನನು ಈ ಸತ್ಯವನ್ನು ತನ್ನ ಜೀವನದಲ್ಲಿ ಪ್ರತಿಬಿಂಬಿಸುತ್ತಾನೆ. ಯೋಹಾನನು ಅಂತ್ಯಕಾಲದ ನಿರೀಕ್ಷೆಯಿಂದ ಪ್ರೇರಿತವಾದ ಪ್ರವಾದಿ. ಈ ಚಳುವಳಿಗೆ ಸೇರಿದ್ದವನು. ಕೆಲವು ಪಂಡಿತರು ಅವನನ್ನು ಎಸ್ಸೀನರ ಸಮುದಾಯದ ಹತ್ತಿರದ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. ಇದು ಪರಿಶುದ್ಧ ಜೀವನದ ಅಭ್ಯಾಸಗಳು ಮತ್ತು ಭವಿಷ್ಯದ ಯುಗಕ್ಕಾಗಿ ತೀವ್ರ ಸಿದ್ಧತೆಯಲ್ಲಿ ತೊಡಗಿದ್ದ ಸಮುದಾಯವಾಗಿದೆ. ಯೋಹಾನನು ಎಸ್ಸೀನ ಪಂಗಡದವನಾಗಿರಲಿಲ್ಲ, ಆದರೆ ಅವರೊಂದಿಗೆ ಹಂಚಿಕೊಂಡ ನಿರೀಕ್ಷೆ ಅವನಲ್ಲಿತ್ತು. ಅದು ದೇವರು ಈಗವೇ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದ್ದರಿಂದ ಜನರು ಸಿದ್ಧರಾಗಬೇಕು ಎಂದು. ಅವನು ನೀಡಿದ್ದ ಪಶ್ಚಾತ್ತಾಪದ ದೀಕ್ಷಾಸ್ನಾನವು ಧೈರ್ಯಶಾಲಿ ಪ್ರವಾದಿ ಚಿಹ್ನೆಯಾಗಿದೆ. ಇದು ದೇವರು ಹೊಸದನ್ನು ಆರಂಭಿಸುತ್ತಿದ್ದಾರೆ, ಜನರು ತಮ್ಮ ಜೀವನವನ್ನು ಮರು ಸಂಚರಿಸಬೇಕು ಎಂಬ ಸಂಕೇತ. ಧರ್ಮಸಭೆ ಇಂದು ಅತಿಯಾದ ಧರ್ಮ ನಿರಪೇಕ್ಷತೆ ಮತ್ತು ಗಾಢ ಪರಂಪರಾವಾದಗಳ ನಡುವೆ ಸಿಲುಕಿರುವ ಸಂದರ್ಭದಲ್ಲಿ ನಿಜವಾದ ನವೀನತೆ ಸುಖದಲ್ಲಿ ಅಲ್ಲ, ಧೈರ್ಯವಾದ ಸ್ವವಿಮರ್ಶೆಯಿಂದ ಪ್ರಾರಂಭವಾಗಬೇಕು ಎಂದು ಯೋಹಾನನು ನೆನಪಿಸುತ್ತಾನೆ. ಮಾರ್ಗದ ಅರ್ಥ. ದೇವರ ಹೊಸ ಹಾದಿಯ ದೂತನಾಗಿ ಯೋಹಾನ. ಮತ್ತಾಯನ ಶುಭ ಸಂದೇಶ ಯೋಹಾನನನ್ನು ಯೆಶಾಯ ಪ್ರವಾದಿಯ ದೃಷ್ಟಾಂತದ ಪರಿಪೂರ್ಣತೆಯಾಗಿ ಪರಿಚಯಿಸುತ್ತದೆ. ಸರ್ವೇಶ್ವರನಿಗೆ ಮಾರ್ಗವನ್ನು ನೇರಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು. ಪವಿತ್ರ ಗ್ರಂಥದಲ್ಲಿ ಮಾರ್ಗವನ್ನು ಹಿಬ್ರಿಯ ಭಾಷೆಯಲ್ಲಿ ದೆರೆಕ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಹೋಡೋಸ್ ಎಂದು ಹೇಳಲಾಗಿದೆ. ಇದು ಕೇವಲ ಭೌತಿಕ ದಾರಿಯಲ್ಲ, ದೇವರ ಚಿತ್ತಕ್ಕೆ ಹೊಂದಿಕೊಂಡ ನೈತಿಕ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಯೋಹಾನನ ಘೋಷಣೆ ಭೌಗೋಳಿಕ ಮಾರ್ಗ ನಿರ್ದೇಶನವಾಗಿಲ್ಲ, ಬದುಕಿನ ಪರಿವರ್ತನೆಯನ್ನು ಆಗ್ರಹಿಸುವ ಹಾದಿಯಾಗಿದೆ. ಯೆಶಾಯನ ಗ್ರಂಥ ಅಧ್ಯಾಯ 40ರಲ್ಲಿ ಮಾರ್ಗ ಎಂದರೆ ಬ್ಯಾಬಿಲೋನಿನಿಂದ ಮರಳಿ ಬರುತ್ತಿರುವವರಿಗೆ ಸರ್ವೇಶ್ವರನು ರಾಜಮಾರ್ಗವನ್ನು ಸಿದ್ಧಪಡಿಸುವುದರ ಅರ್ಥದಲ್ಲಿ ಬಳಸಲ್ಪಟ್ಟಿತ್ತು. ಯೋಹಾನನು ಅದನ್ನು ಮರು ವ್ಯಾಖ್ಯಾನಿಸುತ್ತಾನೆ. ಈಗ ದೇವರು ಮತ್ತೆ ಬರುತ್ತಿದ್ದಾರೆ, ಈ ಬಾರಿ ತನ್ನ ಮಗನ ರೂಪದಲ್ಲಿ. ಮಾರ್ಗವನ್ನು ಸಿದ್ಧಪಡಿಸುವುದು ಎಂದರೆ ಹೆಮ್ಮೆಯ ಪರ್ವತಗಳನ್ನು ಸಮತಟ್ಟುಗೊಳಿಸುವುದು, ನಿರಾಶೆಯ ಕಣಿವೆಗಳನ್ನು ತುಂಬುವುದು, ಪಾಪದ ತಿರುಗುಮೊರೆ ದಾರಿಗಳನ್ನು ನೇರಗೊಳಿಸುವುದು ಮತ್ತು ಅನ್ಯಾಯದ ಕಠಿಣತೆಯನ್ನು ಮೃದುಗೊಳಿಸುವುದು. ಪಶ್ಚಾತ್ತಾಪಕ್ಕೆ ಯೋಹಾನನು ನೀಡಿದ ಕರೆ ಎಂದರೆ ಮನಸ್ಸನ್ನು ದೇವರಿಗೆ ಅಭಿಮುಖವಾಗಿ ಸಂಪೂರ್ಣವಾಗಿ ತಿರುಗಿಸುವುದು. ಅದು ವೈಯಕ್ತಿಕ ಸ್ವಾರ್ಥವನ್ನು ತ್ಯಜಿಸಿ ದೇವರ ಚಿತ್ತಕ್ಕೆ ಮಣಿಯುವುದು. ಕೇವಲ ಮಾತಿನಿಂದಲ್ಲ, ಬದಲಿಗೆ ಪರಿವರ್ತನೆಯ ಫಲಗಳನ್ನು ಸೂಚಿಸುವ ಬದುಕು ನಮ್ಮದಾಗಬೇಕು. ಸಿನಡಲ್ ಧರ್ಮಸಭೆಗೆ ಮಾರ್ಗ ಎಂಬುದು ಆಲಿಸುವಿಕೆ, ಒಟ್ಟಾಗಿ ನಡೆಯುವುದು, ಅಸಮಾನತೆಗಳನ್ನು ಪ್ರಶ್ನಿಸಿ ಸರಿಪಡಿಸುವುದು, ವರ್ಗ, ಜಾತಿ, ಭಾಷೆಯ ವಿಭಜನೆಗಳನ್ನು ಗುಣಪಡಿಸುವುದು, ದೇವರ ಸನ್ನಿಧಿಯನ್ನು ವಿಶ್ವಾಸಾರ್ಹವಾಗಿ ಪ್ರತಿಬಿಂಬಿಸುವುದು ಎಂದರ್ಥ.
ಕ್ರಿಸ್ತನನ್ನು ಸ್ವಾಗತಿಸಬೇಕಾದರೆ ಮೊದಲು ನಮ್ಮ ಸಮುದಾಯದ ಮಾರ್ಗವನ್ನು ನೇರಗೊಳಿಸಬೇಕಾಗಿದೆ ಎಂಬುದನ್ನು ಯೋಹಾನನು ಬೋಧಿಸುತ್ತಾನೆ. ಪ್ರವಾದಿ ಸಮುದಾಯಗಳಾಗಲು ಯೋಹಾನನ ಕರೆ. ಸ್ನಾನಿಕ ಯೋಹಾನ ಆಳವಾದ ಸಿನೋಡಲ್ ಪ್ರತಿಬಿಂಬ. ಅವನು ದೇವರ ಧ್ವನಿಯನ್ನು ಆಲಿಸುತ್ತಾನೆ, ಜನರ ಸುಧಾರಣೆ ಬಯಸುತ್ತಾನೆ, ತನ್ನತ್ತ ಅಲ್ಲ ಬದಲಿಗೆ ಕ್ರಿಸ್ತನತ್ತ ಜನರನ್ನು ಕೊಂಡೊಯ್ಯುತ್ತಾನೆ. ಧಾರ್ಮಿಕ ಹೆಮ್ಮೆ ಮತ್ತು ಗೌರವಕ್ಕೆ ಅವನು ಎಂದೂ ಅವಕಾಶ ಕೊಡದವನು. ನಮ್ಮೆಲ್ಲರನ್ನು ಅಬ್ರಹಾಮನೇ ನಮಗೆ ಪಿತಾಮಹ ಎಂದು ಕೊಚ್ಚಿಕೊಳ್ಳಬೇಡಿರಿ ಎಂದು ಎಚ್ಚರಿಸುತ್ತಾನೆ. ಅವನು ಕಪಟತೆಯನ್ನು ಬಯಲಿಗೆಳೆಯುತ್ತಾನೆ, ಅನ್ಯಾಯವನ್ನು ಪ್ರಶ್ನಿಸುತ್ತಾನೆ, ಅಧಿಕಾರಿ ವರ್ಗದವರನ್ನು ಪಶ್ಚಾತ್ತಾಪಕ್ಕೆ ಕರೆಯುತ್ತಾನೆ. ಅವನು ಲೋಕರಕ್ಷಕನಲ್ಲ, ಅದರ ಧ್ವನಿಯಷ್ಟೇ. ಅದು ಮಹಾನ್ ಪ್ರಭು ಯೇಸುವಿನ ಹತ್ತಿರ ಜನರನ್ನು ಕೊಂಡೊಯ್ಯುವುದು. ಸಿನೋಡಲ್ ಧರ್ಮಸಭೆಗೂ ಇದೇ ಆಹ್ವಾನ. ಶುಭ ಸಂದೇಶದ ಪ್ರಬೋಧನೆ, ಸತ್ಯವಚನದ ಪ್ರವಾದಿತನ, ಪಾರದರ್ಶಕ ನಾಯಕತ್ವ, ನೈತಿಕ ಧೈರ್ಯ ಮತ್ತು ಕ್ರಿಸ್ತನನ್ನೇ ಕೇಂದ್ರವಾಗಿಸುವ ಬದುಕು. ಪ್ರಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲದಲ್ಲಿ ನಮ್ಮ ಜೀವನವನ್ನು ನವೀಕರಿಸಲು ಸ್ನಾನಿಕ ಯೋಹಾನನ ಚರಿತ್ರೆ ಕೇಂದ್ರ ಬಿಂದುವಾಗಿದೆ. ಇಸ್ರಾಯೇಲಿನ ಐತಿಹಾಸಿಕ ನಿರೀಕ್ಷೆಯನ್ನು ಮಾರ್ಗವಾಗಿ ಘೋಷಿಸಿ ಭರವಸೆಯ ಯಾತ್ರಿಕರಾಗಲು ನಮ್ಮನ್ನು ಪಶ್ಚಾತ್ತಾಪಕ್ಕೆ ಕರೆಯುವ ಪ್ರವಾದಿ ಈತನಾಗಿದ್ದಾನೆ. ಸಿನೋಡಲ್ ಧರ್ಮಸಭೆಗೆ ಇವರು ಮಾದರಿ. ಕ್ರಿಸ್ತನ ಆಗಮನವನ್ನು ಸ್ವಾಗತಿಸಲು ಸಿದ್ಧರಾಗುತ್ತಿರುವ ನಾವು ಬೆಳಕಿನ ಮಕ್ಕಳಾಗಿ ಸಮುದಾಯಗಳಿಗೆ ಮಾರ್ಗವನ್ನು ಸಿದ್ಧಪಡಿಸಬೇಕಾಗಿದೆ. ಈ ಕ್ರೈಸ್ತಿಯ ಕರ್ತವ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಲೆಂದು ದೇವರಲ್ಲಿ ಮೊರೆಯಿಡೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.